ಇನ್ನು ಬೆಂಗಳೂರಿನಲ್ಲಿ ಪೊಲೀಸರ ಕಾರ್ಯಾಚರಣೆ ಚೈನ್ ಸ್ನ್ಯಾಚ್ ಮಾಡ್ತಾ ಇದ್ದ ತಮಿಳುನಾಡು ಮೂಲದ ಮಹಿಳೆಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಪೊಲೀಸರ ಕಾರ್ಯಾಚರಣೆ ನಡೆಸಿ ಚೈನ್ ಸ್ನ್ಯಾಚ್ ಮಾಡ್ತಾ ಇದ್ದ ತಮಿಳುನಾಡು ಮೂಲದ ಮಹಿಳೆಯನ್ನ ಬಂಧಿಸಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಈ ಮಹಿಳೆಯನ್ನ ಬಂಧನ ಮಾಡಿರೋದು. ಮಹಿಳೆಯ ಬಂಧನದಿಂದ ಈಗ 3 ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರಿನಲ್ಲಿ ಮನೆ ಕೆಲಸ ಮಾಡಿಕೊಂಡಿದ್ದಂತಹ ಮಹಿಳೆ ಈಕೆ, ಬಟ್ ಅದರ ಜೊತೆಗೆ ಈಕೆ ಸರಗಳ್ಳತನವನ್ನು ಮಾಡ್ತಾ ಇದ್ರು. ಮಾಂಗಲ್ಯ ಇದನ್ನೆಲ್ಲ ಕದಿಯೋದು ಮನೆಗಳಲ್ಲಿ, ಇಂಥ ಸಂದರ್ಭದಲ್ಲಿ ಹಾಗಾಗಿ ಈಗ ಆಕೆಯ ಬಂಧನ ಆಗಿದೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಇದೇ ರೀತಿ ಚಿನ್ನದ ಸರಗಳನ್ನು ಅಪಹರಣ ಮಾಡ್ತಾ ಇರ್ತಕ್ಕಂಥ ಹೊರ ರಾಜ್ಯದ ಓರ್ವ ಮಹಿಳೆಯನ್ನು ಬಂಧಿಸಿ ಆಕೆಯಿಂದ ಸುಮಾರು 125 ಗ್ರಾಂ ಚಿನ್ನದ ಸರಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು 9 ಲಕ್ಷ ಮೌಲ್ಯದ ಈ ವಸ್ತುಗಳಾಗಿರ್ತವೆ ಮತ್ತು 3 ಕೇಸ್ಗಳು ಇದರಲ್ಲಿ ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿರ್ತವೆ. ಈಕೆ ಆಲ್ಮೋಸ್ಟ್ ರೆಡ್ ಹ್ಯಾಂಡ್ ಆಗಿಯೇ ಸಿಕ್ಕಿ ಬಿದ್ದಿರ್ತಕ್ಕಂಥದ್ದು ಕಂಡುಬರ್ತದೆ. ಇದು ಆಗಿರ್ತಕ್ಕಂಥದ್ದು ಜನವರಿ 13ನೇ ತಾರೀಕು ಕುಮಾರಸ್ವಾಮಿ ಲೇಔಟ್ನ ಒಂದು ಬನಶಂಕರಿ ದೇವಸ್ಥಾನದ ದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅವತ್ತು ಬ್ರಹ್ಮ ರಥೋತ್ಸವ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಓರ್ವ ಮಹಿಳೆ ಅಲ್ಲಿ ನಮಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಚಾಕಚಕ್ಯತೆಯಿಂದ ಆಕೆಯ ಸರವನ್ನು ಕಿತ್ಕೊಂಡು 70 ಗ್ರಾಂ ಚಿನ್ನದ ಸರವನ್ನು ಈ ಮಹಿಳೆ ಕಿತ್ಕೊಂಡಿರ್ತಾಳೆ. ಅದಾದ ನಂತರ ಪೊಲೀಸರು ಅಲ್ಲಿ ಕೂಲಂಕುಷ ವಿಚಾರಣೆಯನ್ನು ಕೈಗೊಂಡು ಸುತ್ತಮುತ್ತಲಿನ ಎಲ್ಲ ವ್ಯಕ್ತಿಗಳನ್ನು ಪರಿಶೀಲಿಸಿ CCTV